ನೀವು ನೋಡ್ತಿರ್ಬೋದು ಇಲ್ಲೆಲ್ಲ ಜನ ಕೂತಿದ್ದಾರೆ. ಒಂಥರ ಸ್ಟೇಡಿಯಂ ಥರ ಹಳೆ ಪಾಲ್ ಬಿದ್ದಿರೋ ಕಟ್ಟಡ. ಇಲ್ಲಿ ಜನ ಕೂತ್ಕೊಂಡು ಇದೇ ಕಾಂಚನಜುಂಗ ಮೌಂಟೇನ್ ವ್ಯೂ ನಾನು ಹೇಳಿದ್ನಲ್ಲ, ಅದು 100 ರೂಪಾಯಿ ನೋಟಲ್ಲಿ ಕಾಣಿಸೋ ಪರ್ವತ ಶ್ರೇಣಿ ಅಂತ ಇಲ್ಲೇ ನಿಂತ್ಕೊಂಡು ಆ ಫೋಟೋ ತೆಗೆದಿರೋದು. ಇದು ನೋಡಿ, ಸನ್ರೈಸ್ ಇಲ್ಲ ಆಗೋ ಥರ ಕಾಣಿಸ್ತಾ ಇದೆ. ಆರೆಂಜ್ ಏನು ನಿಮಗೆ ಟಿಂಚ್ ಥರ ಬರ್ತಿದೆಯಲ್ಲ, ಇನ್ನು ಕೆಲವೇ ಹೊತ್ತಲ್ಲಿ ಸನ್ರೈಸ್ ಆಗೋ ಸೂಚನೆ ಇದೆ. ಅದು ಕನ್ನಡದ ಒಂದು ಪದ್ಯ ಇದೆಯಲ್ಲ, ಆಕಾಶ ಶಿರದ ಮೇಲೆ ಆಹಾ ಪೃಥ್ವಿ ರಮ್ಯ ಮುಂದೆ ಬಾನು ಬಯಲು ಅಪ್ಪಿದಲ್ಲಿ ಏನು ರಮ್ಯ ದೂರದಲ್ಲಿ. ನೋಡಿ, ಇದೇ ಆ ರಮ್ಯ ನಾವು ಇವಾಗ ಇಲ್ಲಿ ಹೋಗಿ ಯಾವುದಾದ್ರೂ ಒಂದು ಪ್ಲೇಸ್ ಹಿಡ್ಕೋಬೇಕು. ಹಿಡ್ಕೊಂಡು ಕೂತ್ರೆ ನಮಗೆ ಎರಡೂ ಕಾಣಿಸುತ್ತೆ. ಅಲ್ಲಿಂದ ಸನ್ರೈಸು, ಇಲ್ಲಿಂದ ಕಾಂಚನಜುಂಗ ಹಾಗೆ ಹೊಳೆಯುತ್ತೆ. ಯಾವಾಗ ಸೂರ್ಯನ ಕಿರಣಗಳು ಈ ಬೆಟ್ಟದ ಮೇಲೆ ಬೀಳುತ್ತೋ ಆ ಪರ್ವತ ಎದ್ದು ನಿಂತು ಹೊಳೆಯೋಕ್ಕೆ ಶುರು ಆಗುತ್ತೆ. ಇಲ್ಲಿ ಟೆಲಿಸ್ಕೋಪ್ ಇದೆ. ಟೆಲಿಸ್ಕೋಪಿಂದ ಕಾಂಚನಜುಂಗ ನೋಡ್ಬೋದು. ಬರೀ ಕಣ್ಣಿಂದಲೇ ನೋಡ್ಬೋದು. ಅದೇ ಕಾಂಚನಜುಂಗದಲ್ಲಿ ಯಾರಾದರೂ ಬಾಬಾ ಅಥವಾ ಯಾರಾದರೂ ಏಲಿಯನ್ UFO ಉಡಾವಣೆಗಳೆಲ್ಲ ಆಗಿದ್ರೆ ಈ ಟೆಲಿಸ್ಕೋಪಿಂದ ನೋಡ್ಬೋದು ಅಂತ ಇಲ್ಲಿನ ಗೈಡ್ ಹೇಳ್ತಾ ಇದ್ದಾರೆ.